ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ನಾವು ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಾವು ಲಾಜಿಕಲ್ ಆಪರೇಟರ್ಸ್ ಅನ್ನು ನೋಡಿದ್ವಿ. ಹೇಗೆ ಆ್ಯಂಡ್ ಹಾಗೂ ಆರ್ ಆಪರೇಟರ್ಸ್ ವರ್ಕ್ ಆಗುತ್ತೆ ಎಂಬುದಾಗಿ ನೋಡಿದ್ವಿ. ಸೊ ಈ ವಿಡಿಯೋದಲ್ಲಿ ನಾವು ಬಿಟ್ವೀನ್ ಹಾಗೂ ನಾಟ್ ಆಪರೇಟರ್ ಹೇಗೆ ವರ್ಕ್ ಆಗುತ್ತೆ ಎಂಬುದಾಗಿ ನೋಡೋಣ. ಸೊ ಬಿಟ್ವೀನ್ ಆಪರೇಟರ್ ಅಂದರೆ ಒಂದು ರೇಂಜ್ ಆಫ್ ವ್ಯಾಲ್ಯೂಸ್ ಕೊಟ್ಟರೆ ಅದರ ನಡುವಲ್ಲಿ ಯಾವುದೆಲ್ಲ ವ್ಯಾಲ್ಯೂ ಇದೆ ಆ ವ್ಯಾಲ್ಯೂ ಅನ್ನು ಆಕ್ಸೆಸ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ನಾವು ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಶರ್ಟ್ಸ್ ವೇರ್ ಕ್ವಾಂಟಿಟಿ ಲೆಸ್ than 10 and quantity ಈಸ್ ಗ್ರೇಟರ್ ದೆನ್ 35 ಅಂತ ಮಾಡಿದ್ವಿ. ಓಕೆ, ಇದನ್ನು ಸ್ಪೆಲ್ಲಿಂಗ್ ಮಿಸ್ಟೇಕ್, ಕ್ವಾಂಟಿಟಿ ನೋಡಿ, ಇಲ್ಲಿ ಯಾವುದೂ ರೋಸ್ ಬರಲಿಲ್ಲ. ಈಗ ಗ್ರೇಟರ್ ದೆನ್, ಲೆಸ್ ದೆನ್ 10 ಹಾಗೂ ಗ್ರೇಟರ್ ದೆನ್ 35 ಯಾವುದೂ ಇಲ್ಲ. ಸೊ ಗ್ರೇಟರ್ ದೆನ್ 34 ಅಥವಾ ಈಸ್ ಈಕ್ವಲ್ ಟು 35 ಅಂತ ಮಾಡಿದ್ರೆ ಅದು ಯಾವುದೂ ಇಲ್ಲ. ಯಾಕಂತ ಹೇಳಿದ್ರೆ ಆ್ಯಂಡ್ ಕಂಡೀಷನ್ ಅಲ್ಲಿ ಯಾವುದಾದ್ರೂ ಒಂದು ಸ್ಯಾಟಿಸ್ಫೈ ಆಗಲೇಬೇಕು, ಸಾರಿ ಎರಡೂ ಸ್ಯಾಟಿಸ್ಫೈ ಆಗಲೇಬೇಕು. ಈಗ ನಾವು ಆರ್ ಅಂತ ಕೊಟ್ರೆ ಇದು ವರ್ಕ್ ಆಗುತ್ತೆ, ಯಾಕಂತ ಹೇಳಿದ್ರೆ ಯಾವುದಾದ್ರೂ ಒಂದು ಸ್ಯಾಟಿಸ್ಫೈ ಆದ್ರೆ ಆಯ್ತು. ಸೊ ಅದೇ ತರ ಬಿಟ್ವೀನ್ ಅಂತ ಹೇಳಿದ್ರೆ ಒಂದು ರೇಂಜ್ ಆಫ್ ವ್ಯಾಲ್ಯೂಸ್ಗಳ ಮಧ್ಯೆ ನಮಗೆ ಡಿಫೈನ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ವೇರ್ ಕ್ವಾಂಟಿಟಿ ಬಿಟ್ವೀನ್ select star from shirts where quantity between 10 and 35. ಸೊ 10 and 35 ಗಳ ಮಧ್ಯೆ ಯಾವುದಾದ್ರೂ ಕ್ವಾಂಟಿಟೀಸ್ ಬರೋದು ಅಂತಿದ್ರೆ ನೋಡಿ 12 ಹಾಗೂ 35. ಸೊ ನೀವು ಎರಡು ಸತಿ ಲಾಜಿಕಲ್ ಆ್ಯಂಡ್ ಆಪರೇಟರ್ ಹಾಕಬೇಕಾದ ಅವಶ್ಯಕತೆ ಇಲ್ಲ. ಟ್ವೈಸ್ ನೀವು ಲಾಜಿಕಲ್ ಆ್ಯಂಡ್ ಆಪರೇಟರ್ಸ್ ಹಾಕಬೇಕಾದಿಲ್ಲ. ಒಂದು ವ್ಯಾಲ್ಯೂ ಅನ್ನು ಕೊಟ್ಟು ಬಿಟ್ರೆ ಆ ವ್ಯಾಲ್ಯೂ ನಡುವೆ ಯಾವುದೆಲ್ಲ ರೇಂಜ್ ಬರುತ್ತೆ ಆ ರೇಂಜ್ ಎಲ್ಲ ನಿಮಗೆ ಡಿಸ್ಪ್ಲೇ ಮಾಡಿ ಬಿಡುತ್ತೆ. ಓಕೆ, ಸೊ ದಿಸ್ ಈಸ್ ವೈ ಬಿಟ್ವೀನ್ ಆಪರೇಟರ್ಸ್ ಆರ್ ಯೂಸ್ಡ್. ತುಂಬಾ ಇಂಪಾರ್ಟೆಂಟ್ ಆಗುವಂತ ಒಂದು ವಿಷಯ ಬಿಟ್ವೀನ್ ಆಪರೇಟರ್ಸ್ ಏನಂತ ಹೇಳಿದ್ರೆ, ಇಫ್ ಯು ಹ್ಯಾವ್ ಟೂ ಎಂಟಿಟೀಸ್, ಎರಡು ಎಂಟಿಟೀಸ್ ಇದ್ರೆ ಆ ಎಂಟಿಟೀಸ್ ಇದು ರೇಂಜ್ಗಳ ಮಧ್ಯೆ ಇರುವ ಎಲ್ಲ ರೋಸ್ ಅನ್ನು ಅದು ರಿಟರ್ನ್ ಮಾಡಿ ಕೊಡ್ತದೆ. ಓಕೆ, ಸೊ ದಿಸ್ ಈಸ್ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಯೂಸ್ ಬಿಟ್ವೀನ್. ಎರಡು ಸತಿ ಲಾಜಿಕಲ್ ಆ್ಯಂಡ್ ಆಪರೇಟರ್ ಆಗಬೇಕಾದ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ನಾಟ್ ಆಪರೇಟರ್. ಓಕೆ, ನಾಟ್ ಆಪರೇಟರ್. ಸೊ ನಾಟ್ ಆಪರೇಟರ್ ಏನಂತ ಹೇಳಿದ್ರೆ ವಿಚ್ ಈಸ್ ಅ ನೆಗೇಷನ್ ಅಂತ ಹೇಳ್ಬೋದು. ಇಟ್ಸ್ ಅನ್ ಆಪೋಸಿಟ್ ಆಫ್ ವೇರ್ ಕ್ಲಾಸ್. ವೇರ್ ಕಂಡೀಷನ್ ನೀವೇನು ಹಾಕ್ತೀರಿ ಅದರ ಆಪೋಸಿಟ್ ಬರುತ್ತೆ. ಫಾರ್ ಎಕ್ಸಾಂಪಲ್, ವೇರ್ ನಾಟ್, ಓಕೆ, ವೇರ್ ನಾಟ್ ಶರ್ಟ್ ಅಂಡರ್ಸ್ಕೋರ್ ಟೈಪ್ ಈಸ್ ಈಕ್ವಲ್ ಟು ಫಾರ್ಮಲ್ ಶರ್ಟ್. ಸೊ ಸೆಲೆಕ್ಟ್ ಸ್ಟಾರ್ ಫ್ರಮ್ ಶರ್ಟ್ಸ್ ವೇರ್ ನಾಟ್ ಶರ್ಟ್ ಟೈಪ್ ಇಸ್ ಈಕ್ವಲ್ ಟು ಫಾರ್ಮಲ್ ಶರ್ಟ್ ಅಂತ ಕೊಟ್ಟರೆ ಆ ಫಾರ್ಮಲ್ ಶರ್ಟ್ ಬಿಟ್ಟು ಉಳಿದ ಎರಡು ಟೈಪ್ಗಳಿರುವ ಶರ್ಟ್ಸ್ ನಿಮಗೆ ಬರುತ್ತೆ. ಸೊ ಕ್ಯಾಶುವಲ್ ಬರುತ್ತೆ, ಟೀ ಶರ್ಟು ಬರುತ್ತೆ. ನೋಡಿ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಶರ್ಟ್ಸ್ ವೇರ್ ನಾಟ್ ಶರ್ಟ್ ಈಸ್ ಈಕ್ವಲ್ ಟು ಫಾರ್ಮಲ್ ಶರ್ಟ್. ಸೊ ಈ ಫಾರ್ಮಲ್ ಶರ್ಟ್ ಅನ್ನು ಬಿಟ್ಟು ಈ ಕಂಡೀಷನ್ ಅನ್ನು ಬಿಟ್ಟು ಉಳಿದದ್ದೆಲ್ಲ ಪ್ರಿಂಟ್ ಮಾಡಬೇಕು ಅಂತ ಅದು ಹೇಳ್ತಾ ಇದೆ. ಓಕೆ, ಸೊ ದಿಸ್ ಈಸ್ ಹೌ ನಾಟ್ ವರ್ಕ್ಸ್. ನಾಟ್ ಅಂತ ಹೇಳಿದ್ರೆ ಇಟ್ ಗಿವ್ಸ್ ದ ನೆಗೇಷನ್ ಅಥವಾ ಆಪೋಸಿಟ್ ಆಫ್ ದಿಸ್ ವೇರ್ ಕಂಡೀಷನ್. ಈ ವೇರ್ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಅದರ ಆಪೋಸಿಟ್ ಅನ್ನು ರಿಟರ್ನ್ ಮಾಡಿ. ದಟ್ಸ್ ವಾಟ್ ನಾಟ್ ಸೇಸ್. ಸೊ ಬಿಟ್ವೀನ್ ಹಾಗೂ ನಾಟ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಈ ತರದ ಕ್ವೆರೀಸ್ ಅನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ. ಸೊ ಬಿಟ್ವೀನ್ ಒಂದು ರೇಂಜ್ ಆಫ್ ವ್ಯಾಲ್ಯೂಸ್ ಇಂದ ಯು ಗೆಟ್ ದಟ್ ಪರ್ಟಿಕ್ಯುಲರ್ ವ್ಯಾಲ್ಯೂ ಬೇಸ್ಡ್ ಆನ್ ದ ಕಂಡೀಷನ್. ಸೊ ನಾಟ್ ಅಂತ ಹೇಳಿದ್ರೆ ನೀವೇನು ವೇರ್ ಕಂಡೀಷನ್ ಹಾಕ್ತಿರೋ ಅದರ ಆಪೋಸಿಟ್ ರಿಟರ್ನ್ ಆಗಬೇಕು. ಓಕೆ, ಸೊ ದಿಸ್ ಈಸ್ ಹೌ ನಾಟ್ ಕಂಡೀಷನ್ ಅಂಡ್ ಬಿಟ್ವೀನ್ ಕಂಡೀಷನ್ ಆರ್ ಬಿಟ್ವೀನ್ ಕ್ಲಾಸ್ ವರ್ಕ್ಸ್ ಇನ್ SQL. ಸೊ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಿಷ್ಟು SQL ಕಮಾಂಡ್ಸ್ ಹಾಗೂ ಈ ಪರ್ಟಿಕ್ಯುಲರ್ ಫಾರ್ಮ್ಯಾಟ್ ಅಥವಾ ಈ ಪರ್ಟಿಕ್ಯುಲರ್ ಟೇಬಲ್ ಅನ್ನು ಹೇಗೆ ಸ್ಕೇಲೆಬಲ್ ಹಾಗೂ ಬೆಟರ್ ಮಾಡೆಲ್ ಮಾಡಬಹುದು ಎಂಬುದಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್.